ಸಂಪದಾಲೇಖ್ಯ ಸಮುಲ್ಲೀಕನ ಬಿತ್ತಹೆ ಸಚ್ಚಿದಾನಂದ ರೂಪಾಯ ಶಿವಾಯ ನಮಃ. ಬಸವಾದಿ ಪ್ರಮಥರನ್ನು ವಿಶ್ವದ ಎಲ್ಲ ದಾರ್ಶನಿಕರನ್ನು ತನ್ನ ಋಣಮರದಲ್ಲಿ ಸ್ಮರಣೆ ಮಾಡಿಕೊಳ್ಳುತ್ತಾ ಇವತ್ತಿನ ದಿನ ಒಂದು ಮಾಡಾಳು ಗ್ರಾಮದಲ್ಲಿ ನಿರಂಜನ ಪೀಠದಲ್ಲಿ ಶ್ರೀ ಲಿಂಗೈಕ್ಯ ಚಂದ್ರಶೇಖರ ಮಹಾಸ್ವಾಮೀಜಿಗಳ ಪುಣ್ಯ ಸ್ಮರಣಾರಾಧನೆ ಹಾಗೂ ಅರಿವಿನ ಜಾಗೃತಿ ಕಾರ್ಯಕ್ರಮದಲ್ಲಿ ಶ್ರೀಮಠದ ಪೀಠಾಧ್ಯಕ್ಷರು ನಮ್ಮ ಮಾರ್ಗದರ್ಶಕರು ಆದಂಥ ಶ್ರೀಮನ್ ನಿರಂಜನ ಪ್ರಣವಸೋಪಿ ರುದ್ರಮುನಿ ಮಹಾಸ್ವಾಮೀಜಿಗಳನ್ನು ಮೊದಲು ಮಾಡಿಕೊಂಡು ಎಲ್ಲ ಪರಮ ಪೂಜ್ಯರುಗಳಿಗೆ ಶರಣಾರ್ಥಿಗಳನ್ನು ಸಮರ್ಪಿಸಿ ವೇದಿಕೆ ಮೇಲಿರುವ ಶಾಸಕರಾದಾಗಿ ಎಲ್ಲ ಮುಖ್ಯ ಗಣ್ಯಾತಿ ಗಣ್ಯರಲ್ಲಿಯೂ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿರುವ ಎಲ್ಲ ಶರಣ ಬಂಧುಗಳಿಗೂ ಹಾಗೂ ಪತ್ರಿಕಾ ಮಾಧ್ಯಮರಿಗೂ ಶರಣಾರ್ಥಿಗಳು. ಇವತ್ತಿನ ದಿನ ಏನು ಒಂದು ಮಾಡಾಳು ಮಠದಲ್ಲಿ ಒಂದು ಚಂದ್ರಶೇಖರ ಮಹಾಸ್ವಾಮೀಜಿಗಳವರ ಒಂದು ಪುಣ್ಯ ಸ್ಮರಣಾರಾಧನಾ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತಿನ ದಿನ ನಾವು ಯಾವ ರೀತಿ ಆಚರಣೆ ಮಾಡ್ತಿದ್ದೀವಿ ಅಂತಂದ್ರೆ, ನಮ್ಮ ಮನೆಗಳಲ್ಲಿ ಹೇಗೆ ಒಂದು ವರ್ಷಕ್ಕೊಮ್ಮೆ ಒಂದು ಹಿರಿಯರ ಒಂದು ಆಚರಣೆ ಒಂದು ಪುಣ್ಯ ಸ್ಮರಣೆಯನ್ನು ಮಾಡ್ತೀವಿ, ಅದು ಮನೆಯಾರಕ್ಕೆ ನಾವು ಮಾಡ್ಕೊಂತೀವಿ. ಆದ್ರೆ ಈ ಸಮಾಜಕ್ಕೆ ಒಂದು ಮಾದರಿಯಾಗಿ ಸಮಾಜಕ್ಕೆ ಕೊಡುಗೆಯನ್ನು ಕೊಟ್ಟು ಹೋಗಿರ್ತಕ್ಕಂಥ ಮಹಾಸ್ವಾಮೀಜಿಗಳನ್ನು ನಾವು ಎಲ್ಲ ಸಮಾಜದ ಭಕ್ತಾದಿಗಳು ಸೇರಿ ಇವತ್ತಿನ ದಿನ ನಾವು ಪುಣ್ಯ ಸ್ಮರಣೆ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ. ಆ ರೀತಿಯಾಗಿ ನಾವು ಇವತ್ತು ಚಂದ್ರಶೇಖರ ಮಹಾಸ್ವಾಮೀಜಿಗಳ ಪುಣ್ಯ ಸ್ಮರಣಾರಾಧನೆ ನಾವೆಲ್ಲ ಭಕ್ತಾದಿಗಳು ಸೇರಿ ಹರಗುರು ಚರಮೂರ್ತಿಗಳ ಒಂದು ಸಮ್ಮುಖದಲ್ಲಿ ಆಚರಣೆ ಮಾಡ್ತಿರ್ತಕ್ಕಂಥದ್ದು ನಾವೆಲ್ಲರೂ ಸಹ ತಿಳ್ಕೋಬೇಕು. ಯಾಕೆಂದ್ರೆ ಇವತ್ತಿನ ದಿನ ನಮಗೋಸ್ಕರ ನಾವು ಯಾವತ್ತು ಬದುಕಿ ನಾವು ಲಿಂಗೈಕ್ಯರಾಗ್ತೀವಾಗ ಹೆಸರು ಚಿರಕಾಲವಾಗಿ ಉಳಿಯಲ್ಲ. ನಾವೇನಾದ್ರೂ ಸಮಾಜಕ್ಕೆ ಒಂದು ಕೊಡುಗೆಯನ್ನು ಕೊಟ್ಟು ಹೋದಂತ ಸಂದರ್ಭದಲ್ಲಿ ನಮ್ಮ ಹೆಸರು ಚಿರಕಾಲ ಆಗಿ ಉಳಿತೇವೆ. ಉದಾಹರಣೆ ನಾವೆಲ್ಲರೂ ಸಹ ನೋಡ್ಬೇಕು. ಇವತ್ತು ಮಹಾತ್ಮ ಗಾಂಧೀಜಿ ಇರ್ಬೋದು, ಸ್ವಾಮಿ ವಿವೇಕಾನಂದ ಇರ್ಬೋದು, ಇವರೆಲ್ಲರೂ ಸಹ ನಮ್ಮ ಮುತ್ತಾತ ಹುಟ್ಟಿದಂತ ಸಂದರ್ಭದಲ್ಲಿ ಹುಟ್ಟು ಹೋಗಿದ್ದಾರೆ. ಆದ್ರೆ ಅವರ ಹೆಸರು, ನಮ್ಮ ಮುತ್ತಾತನ ಹೆಸರು ನಮ್ಗೆ ಯಾರೂ ಸಹ ಗೊತ್ತಿಲ್ಲ. ಆದ್ರೆ ಮಹಾತ್ಮ ಗಾಂಧೀಜಿ ಇರ್ಬೋದು, ಸ್ವಾಮಿ ವಿವೇಕಾನಂದ್ರ ಹೆಸರು ಇವತ್ತು ನಮ್ಮೆಲ್ಲ ಚಿಕ್ಕ ಮಕ್ಕಳಿಂದನೇ ಎಲ್ಲರಿಗೂ ಸಹ ಗೊತ್ತಿದೆ. ಯಾಕೆಂದ್ರೆ ಈ ಸಮಾಜಕ್ಕೆ ಕೊಡುಗೆಯನ್ನು ಕೊಟ್ಟು ಹೋಗಿದ್ದಾರೆ, ಅದಕ್ಕಾಗಿ ಅವರ ಹೆಸರು ಚಿರಕಾಲವಾಗಿ ಉಳಿದಿದೆ. ನಮ್ಮ ಮುತ್ತಾತಗಳು ಏನು ಸಹ ಈ ಸಮಾಜಕ್ಕೆ ಕೊಡುಗೆಯನ್ನು ಕೊಟ್ಟಿಲ್ಲ. ಇವತ್ತಿನ ದಿನ ಅವ್ರ ಮೊಮ್ಮಕ್ಕಳುಗಳಿಗೆ ಅವರ ಹೆಸರುಗಳು ಗೊತ್ತಿಲ್ಲ. ಆ ರೀತಿಯಾಗಿ ನಾವು ಏನಾದ್ರೂ ಹುಟ್ಟಿದ ಮೇಲೆ ಒಂದು ಸಮಾಜಕ್ಕೆ ಕೊಡುಗೆಯನ್ನು ಕೊಟ್ಟು ಹೋಗ್ಬೇಕು ಅಂತ ಒಂದು ಸಂದರ್ಭದಲ್ಲಿ ನಮ್ಮ ಹೆಸರು ಈ ಸಮಾಜದಲ್ಲಿ ಉಳಿಯುತ್ತೆ ಅಂತಕ್ಕಂಥ ನಾವೆಲ್ಲರೂ ಸಹ ತಿಳ್ಕೋಬೇಕಾಗುತ್ತೆ. ಅದೇ ರೀತಿ ಅರಿವಿನ ಜಾಗೃತಿ ಕಾರ್ಯಕ್ರಮ ನಾವೆಲ್ಲರಿಗೂ ಸಹ ಇವತ್ತು ಏನ್ ಬೇಕಾದ್ರೂ ನಾವು ಅಂಗಡಿಯಲ್ಲಿ ದುಡ್ಡು ಕೊಟ್ಟು ಕೊಂಡ್ಕೋಬಹುದು, ಅರಿವು ಜ್ಞಾನ ಅಂತಕ್ಕಂಥದ್ದು ನಾವೆಲ್ಲೂ ಸಹ ಕೊಂಡ್ಕೊಳಕ್ಕಾಗಲ್ಲ. ಆದ್ರೆ ಇಂಥ ಒಂದು ಕಾರ್ಯಕ್ರಮದಲ್ಲಿ ಬಂದಾಗ ಮಾತ್ರ ನಮಗೆ ಅರಿವಿನ ಜಾಗೃತಿ ಅಂತಕ್ಕಂಥ ಒಂದು ಜಾಗೃತಿಯನ್ನು ನಮಗೆ ಮೂಡುತ್ತೆ. ಆ ರೀತಿಯಾಗಿ ನಾವೆಲ್ಲರೂ ಸಹ ಇವತ್ತು ಮನೆ ಮಠ ಅಂತಕ್ಕಂಥ ಒಂದು ಎರಡನ್ನು ನಾವ್ ಯಾರು ಸಹ ಬಿಡಬಾರ್ದು. ಹಿಂದಿನ ಕಾಲದಾಗಿ ನಮ್ಗೆ ಹಿರಿಯರು ಹೇಳೋರು, ಮನೆ ಮಠ ಬಿಟ್ಟು ತಿರುಗ್ತೀಯ ಅಂತ ಒಂದು ಮಾತು ಹೇಳೋರು. ಏಕೆ ಹೇಳೋರು ಅಂತಂದ್ರೆ, ಮನೆ ಅಂತಕ್ಕಂಥದ್ದು ಅವ್ರಿಗೆ ಹೇಗೆ ಸಂಸಾರ ಮಾಡೋದು ಅಂತಕ್ಕಂಥದ್ದು ಕಲಿಸ್ಕೊಟ್ರೆ ಒಂದು ಮಠ ಅಂತಕ್ಕಂಥದ್ದು ಈ ಸಮಾಜದಲ್ಲಿ ಯಾವ ರೀತಿಯಾಗಿ ಬದುಕಬೇಕು ಅಂತಕ್ಕಂಥ ಒಂದು ಸಂಸ್ಕಾರವನ್ನು ಕಲಿಸ್ಕೊಡುತ್ತೆ. ಆ ರೀತಿಯಾಗಿ ಮನೆ ಮಠ ಅಂತಕ್ಕಂಥದ್ದು ಎರಡನ್ನೂ ಬಿಟ್ಟು ತಿರುಗಬೇಡ ಅಂತ ಒಂದು ಮಾತು ಹೇಳೋರು. ಅದು ಉದಾಹರಣೆಯನ್ನು ಇಟ್ಕೊಂಡು ನಾವು ಮನೆಗೆ ಎಷ್ಟು ಒಂದು ಪ್ರಾಮುಖ್ಯತೆಯನ್ನು ಕೊಡ್ತೀವಿ, ಅದೇ ರೀತಿ ಮಠಗಳಿಗೂ ಸಹ ನಾವು ಪ್ರಾಮುಖ್ಯತೆಯನ್ನು ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಅದೇ ರೀತಿ ನಮ್ಮ ರುದ್ರಮುನಿ ಮಹಾಸ್ವಾಮೀಜಿಗಳು ಅವರು ಈ ಸಮಾಜಕ್ಕೆ ಮತ್ತೆ ಈ ಒಂದು ನಮ್ಮ ತಾಲೂಕು ಇರ್ಬೋದು, ಎಲ್ಲ ಪಕ್ಕದ ತಾಲೂಕುಗಳಿಗೆ ಒಂದು ಬಸವ ತತ್ವದ ಮುಖಾಂತರ ಅವರಿಗೆ ಅರಿವಿನ ಜಾಗೃತಿಯನ್ನು ಮೂಡಿಸಿರ್ತಕ್ಕಂಥದ್ದು ತುಂಬಾ ಸಂತೋಷ. ಅದೇ ರೀತಿಯಾಗಿ ಒಂದು ಅರಿವನ್ನು ನಾವೆಲ್ಲರೂ ಸಹ ತಿಳ್ಕೊಂಡು ಈ ಒಂದು ಮಠದ ಒಂದು ಅಭಿಮಾನಿಗಳಾಗಿ ನಾವೆಲ್ಲರೂ ಸಹ ಇರಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಅದೇ ರೀತಿಯಾಗಿ ಅವರ ಮಾರ್ಗದರ್ಶನ ನಿಮ್ಮೆಲ್ಲರ ಮೇಲೆ ಇದೇ ರೀತಿಯಾಗಿರ್ಲಿ. ಈ ರೀತಿಯಾಗಿ ಒಂದು ಅರಿವಿನ ಜಾಗೃತಿ ಒಂದು ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಸಹ ಭಾಗವಹಿಸಿ ಇಲ್ಲಿ ಕಲ್ತಿರ್ತಕ್ಕಂಥ ಸ್ವಲ್ಪನಾದ್ರೂ ನಾವು ಮನಸ್ಸಲ್ಲಿ ಅರಿವನ್ನು ಇಟ್ಕೊಂಡು ನಾವೆಲ್ಲರೂ ಸಹ ಜೀವನವನ್ನು ಸಾಗಿಸೋಣ ಅಂತ ಒಂದು ಮಾತನಾಡುವ ಅವಕಾಶ ಕೊಟ್ಟಂತ ಪರಮ ಪೂಜ್ಯರಿಗೆ ನಮ್ಮ ಶರಣಾರ್ಥಿಗಳನ್ನು ಸಮರ್ಪಿಸಿ ನಾನು ಮಾತು ವಿರಾಮ ಕೊಡ್ತಾ ಇದ್ದೀನಿ. ಶಿವಂಭೂಯಾತ್. ಸಮಯ ರೀತಿ ಮಾತನಾಡಿದ ಪರಮ ಪೂಜ್ಯರಿಗೆ ಶರಣಾರ್ಥಿಗಳು. ಈಗ